ಆಯ್ತಪ್ಪ ಗೆದ್ವಿ ನಾವು ಅಂತೇಳಿ ಆ ಮಾತಿಗೆ ಅವ್ರಿಗೆ ಇದು ಹೆಚ್ಚಿದಾರ. ಯಾಕಂದ್ರೆ ನಿನ್ನೆ ಹೇಳ್ತಾ ಇರ್ತಾರೆ ಅವರು, ನಾನು ಅಧ್ಯಕ್ಷದ್ದು ಎಲ್ಲ ಭಾಳ ದುಡಿದಿದ್ದೀನಿ, ಭಾಳ ತ್ಯಾಗ ಮಾಡಿದ್ದೀನಿ, ದುಡ್ಡು ಹಾಕಿದ್ದೀನಿ, ಮಾಡಿದ್ದೀನಿ. ಅದಕ್ಕೆ ಒಂದು ಪ್ರಶ್ನಾರ್ಥಕವಾಗಿ ಇಟ್ಟಿದಾರ. ಇಟ್ಟರೆ ಸಿದ್ದರಾಮಯ್ಯ ಇಡಬೇಕು, ಅವ್ರ ಬೆಂಬಲ ಇಡಬೇಕು ಅಷ್ಟೇ. ಆದ್ರೆ ಹೈಕಮಾಂಡ್ ಇದನ್ನು ಒಪ್ಪಿಲ್ಲ. ಇವತ್ತು ಹೋಗ್ತಾರ ಇಲ್ಲ ನೋಡೋಣ, ಅದು ಬಿಟ್ಬಿಡ್ರು ಅವ್ರಿಗೆ. ಆದರೆ ಇದರಿಂದ ಸೋದ್ರು ಮಾತ್ರ ನಿಶ್ಚಿತವಾಗಿ ಅಧ್ಯಕ್ಷ ಸ್ಥಾನ ಹಾರಬಹುದು ಅನ್ನುವಂಥ. ಈಗಾಗಲೇ ಅಧ್ಯಕ್ಷರು ಅವ್ರಿಗೆ ಎಲ್ಲರೂ ಟವೆಲ್ ಹಾಕ್ತಾ ಇದ್ದಾರೆ. ಗೊತ್ತದ ನಿಮಗೆ ಯಾರು ಹಾಕ್ತಾ ಇದ್ದಾರೆ, ಏನು ಹಾಕ್ತಾರೆ ಹೇಳಿದ್ರೆ ಏನಿಲ್ಲ. ಎಂ ಬಿ ಪಾಟೀಲ್ ಆಗಿರ್ಬೋದು, ಪರಮೇಶ್ವರ ಅಯ್ಯನವರಾಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನು ತಿಮ್ಮಾಪುರ ಅವರಾಗಿರ್ಬೋದು, ಅನೇಕ ಜನ ತಮ್ಮ ಲಾಬಿಯನ್ನು ಮಾಡಿಸುವಂಥ ಕೆಲಸ ನಡೆಸಿದ್ದಾರೆ. ಯಾಕಂದ್ರೆ ಅಧ್ಯಕ್ಷರಾದ್ರಪ್ಪ ಅಂತಂದ್ರೆ ಮುಂಬರುವ 2028 ಚುನಾವಣೆಯಲ್ಲೇ ಸಪೋಸ್ ಕಾಂಗ್ರೆಸ್ ಗೆದ್ರೆ ಆ ಅಧ್ಯಕ್ಷದಿಂದ ಅವರು ಸೇಮ್ ಆಗ್ತಾರೆ ಅನ್ನೋದು ಒಂದು ಸರಳವಾಗಿರುತ್ತಿರುವಂಥ ಒಂದು ಸೂತ್ರ. ಅದು ಬಂದಾಗ್ತದೆ ಆ ಮತ್ತು ಬೇರೆ. ಯಾಕಂದರೆ ಹಿಂದೆ ನಮ್ಮ ಪರಮೇಶ್ವರಪ್ಪನವರು ಅಧ್ಯಕ್ಷರಿದ್ದಾಗ ಅವ್ರು ಆಗಲಿಲ್ಲ. ಯಾಕಂದ್ರೆ ತಮ್ಮ ಕ್ಷೇತ್ರದಲ್ಲಿ ಸೋತರು MLA ಎಲೆಕ್ಷನ್ದಲ್ಲೇ. ಒಂದ್ರೆ ಗೆದ್ದಿದ್ರು ಆಗ್ತಿರೋದು ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಸಿದ್ದರಾಮಯ್ಯನವರು ಪ್ರಬಲವಾಗಿ ಸ್ಪರ್ಧೆಯಾಗಿದ್ದರು. ಹೀಗಾಗಿ ಅಧ್ಯಕ್ಷರು ಒಂದು ಅವಕಾಶ ಇರ್ತದೆ ಅನ್ನುವಂಥದ್ದು ಒಂದು ಸಾವಕಾಶ ಚಿಂತನೆ ಇವರಿಗೆಲ್ಲ. ಅದೇನೋ ಹೇಳಿ, ಈಗ ಸಿದ್ದರಾಮಯ್ಯರವರು ಈ ಪ್ಲ್ಯಾನ್ ಮಾಡಿದಾರ, ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಒಂದು. ಎರಡನೇ DK ಶಿ ಅವರು ಒಂದು ವೇಳೆ ಸೋದರು ಸಹಿತ ಆಸಾಮದಲ್ಲೇ ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡ್ತಾರ ಅನ್ನೋದು ಮತ್ತೊಂದು ದೊಡ್ಡ ಪ್ರಶ್ನೆ ಇಲ್ಲದ. ಯಾಕಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ 2ನೇ ನವಂಬರ್ ಅವರ ಇದ್ದಾರಪ್ಪ ಅಂದರೆ ಈಗಾಗಲೇ ಹೈಕಮಾಂಡ್ದಲ್ಲೂ ಇರುತ್ತಿರುವಂಥ ವಿಷಯ. ಯಾಕಂದ್ರೆ ಅದು ಪೂರ್ತಿಯಾಗಿ ನೆಗೆಟಿವ್ ಆಗಿ ಮಾತಾಡೇ ಇಲ್ಲ ಹೈಕಮಾಂಡ್. ಏನಾದರೂ ಪ್ಲ್ಯಾನ್ ಮಾಡ್ತಾ ಬಂದು ಬದುಕಿ ಸರಿಸೋದು ಅಷ್ಟೇ. ಈಗ ತೋರ್ತಕ್ಕ ಬಲಿಷ್ಠರಿದ್ದಾರೆ, ನೋಡಿದ್ದಾರೆ ಅವರು. ಇವತ್ತಿನ ಮಟ್ಟಿಗೆ ಸಿದ್ದರಾಮಯ್ಯ ಬಲಿಷ್ಠರಿದ್ದಾರೆ. ಮತ್ತು ಆ ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಹಿಂದುಳಿದ ನಾಯಕಪ್ಪ ಅನ್ನೋದು ಹೆಸರದ. ಹೀಗಾಗಿ